ಬೆಳಗಾವಿಯ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯ ನಿರತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು. ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮರಾಠಿ ಪುಂಡಾಟಿಕೆಯ ವಿರುದ್ಧ ಕನ್ನಡಿಗರ ಹೋರಾಟ ನಡೀತಾ ಇದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಪೊಲೀಸರು ಕೂಡ ಅಲ್ಲಿ ಸಾಕಷ್ಟು ಭದ್ರತೆಯನ್ನ ಒದಗಿಸಿದ್ದಾರೆ. ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇದೆ. ಕೆಲವೆಡೆ ಹೈಡ್ರಾಮಾ ಉಂಟಾಗಿದೆ. ಹಲವು ಕಡೆಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಜನಜೀವನ ಸಹಜ ರೀತಿಯಲ್ಲಿ ಸಾಗ್ತಾ ಇದೆ. ಪ್ರತಿಭಟನೆಗಷ್ಟೇ ಸೀಮಿತ ಆಗ್ತಾ ಇದೆ. ಆದ್ರೆ ಪ್ರತಿಭಟನಾಕಾರರು ತಮ್ಮ ಹೋರಾಟದ ಕಿಚ್ಚನ್ನ ಕಡಿಮೆಗೊಳಿಸ್ತಾ ಇಲ್ಲ, ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಅಲ್ಲಲ್ಲಿ ಪ್ರತಿಭಟನೆಗಳು, ಹೋರಾಟಗಳು ನಡೀತಾನೆ ಇದೆ. ಬೆಳಗಾವಿಯ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಬೆಳಗಾವಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಜಾಜಿನಗರದಲ್ಲೂ ಕೂಡ ಅಷ್ಟೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಹೋರಾಟಗಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪ್ರತಿಭಟನಾಕಾರನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ, ಹೋರಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕೆಲ ಹೋರಾಟಗಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಲವಂತವಾಗಿ ಬಂದ್ ಮಾಡೋದಕ್ಕೆ ಅವಕಾಶವನ್ನು ನೀಡೋದಿಲ್ಲ ಅಂತ ಪೊಲೀಸರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದು. ಈ ಹಿನ್ನೆಲೆಯಲ್ಲಿ ಕೆಲ ಕಡೆಗಳಲ್ಲಿ ಹೋರಾಟಗಾರರನ್ನ ವಶಕ್ಕೆ ಪಡ್ಕೊಳ್ಳಲಾಗ್ತಾ ಇದೆ. ರಾಜಾಜಿನಗರದಲ್ಲೂ ಕೂಡ ಅಷ್ಟೇ ಪ್ರತಿಭಟನಾ ನಿರತ ಕೆಲ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ದೃಶ್ಯ ನೀವು ನೋಡ್ತಾ ಇರೋದು ಬೆಳಗಾವಿಯ ದೃಶ್ಯ. ಈ ಹೋರಾಟಕ್ಕೆ ಮೂಲ ಕಾರಣ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಘಟನೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಸಾರ್ವಜನಿಕರಿಂದ ಹೆಚ್ಚಿನ ಪ್ರಮಾಣದ ಬೆಂಬಲ ಸಿಗ್ತಾ ಇಲ್ಲ. ಜನಜೀವನ ಎಂದಿನಂತೆ ನಡೀತಾ ಇದೆ. ಆದ್ರೆ ಹೋರಾಟಗಾರರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗ್ತಾ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಎಂಇಎಸ್ ಶಿವಸೇನೆಯ ಪುಂಡಾಟವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬೆಳಗಾವಿ ಬಂದ್ ಮಾಡಬೇಕು. ಬೆಳಗಾವಿ ಜನತೆಗೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗಬೇಕು. ಎದ್ರ ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ, ಸಲುವಾಗಿ ಬಂದ್ ಮಾಡ್ತಾ ಇದ್ರಿ ಅಂತ ನಿಮ್ಮ ಎಂಇಎಸ್ ಸಂಘಟನೆ ನಿಷೇಧ ಆಗಲೇಬೇಕು. ಇವತ್ತಿನ ಹೋರಾಟ ಮುಗಿದೈತಂತ ಅಲ್ಲ, ಇವತ್ತಿನ ಹೋರಾಟನು ಪ್ರಾರಂಭ ಇನ್ನ ನಡೀತಾ ಇದೆ. ಇವತ್ತೇನು ಕನ್ನಡಿಗರ ಮೇಲೆ ಅನ್ಯಾಯ ಆಗಿದೆ, ಆ ಕನ್ನಡಿಗರ ಮೇಲೆ ಏನು ಮನಸ್ಸಿನಲ್ಲಿ ನೋವಾಗಿದೆ, ಅದನ್ನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವ್ರಿಗೆ ಒತ್ತಡವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಮನವಿ ಮಾಡಿಕೊಂಡು ಬೆಳಗಾವಿ ಚಾಲೂ ಮಾಡಿದ್ದಾರೆ. ಬೆಳಗಾವಿ ನಮಗೆ ಸಂಪೂರ್ಣ ಬಂದಕ್ಕೆ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ಶಾಂತ ರೀತಿಯಿಂದ ಇನ್ಮೇಲೆ ಹೋಗ್ತಾ ಇದೀವಿ, ಬಂದ್ ಮಾಡೇ ಮಾಡ್ತೇವೆ. ಈಗ ವಿಡಿಯೋಗೆ ಧಮಕಿ ಹಾಕಿದವರಿಗೆ ಸನ್ಮಾನ ಮಾಡಿದ್ದಾರೆ ನೋಡಿ. ಅಂತ ಎಂಇಎಸ್ ಪುಂಡರನ್ನು ಮೊದಲನೇದಾಗಿ ಬಗ್ಗ ಬಡಿಯುವಂತ ಕೆಲಸ ನಾವು ಮಾಡಬೇಕಾಗಿತ್ತು. ನಾವು ಯಾಕೆ ನಮಗೆ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ? ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾ ಇದ್ರಿ, ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ರಿ ಅಲ್ಲ. ಮತ್ತೊಮ್ಮೆ ಅವನ್ನ ಅರೆಸ್ಟ್ ಮಾಡಿ 6 ತಿಂಗಳಲ್ಲಿ ಜೈಲಿಗಿಡ್ಬೇಕು. ಪಿಡಿಯೋಗೆ ಧಮಕಿ ಕೊಟ್ಟಿದ್ದಾನೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ, ನಮ್ಮ ಮೇಲೂ ಹಲ್ಲೆ ಮಾಡ್ತಾನೆ. ನಾಳೆ ಬಂದು ನಮಗೂ ಚಾಕು ಚುತ್ತಾನೆ. ಅದನ್ನ ಯಾರ್ದು ಕಾರಣ? ಸರ್ಕಾರದ ಕಾರಣ. ಸರ್ಕಾರ ನೀವೇ ನೋಡ್ಕೊಳ್ಬೇಕು. ಇಂಥವ್ರನ್ನ ಮೊದಲು ಒಳಗಡೆ ಹಾಕಿ 6 ತಿಂಗಳ ನಂತರ ಹೊರಗಡೆ ಬಿಡಬಾರ್ದು. ಅವ್ರಿಗೆ ಬುದ್ಧಿ ಮಾತನ್ನು ಕಲಿಸ್ಬೇಕಾದ್ರೆ ಎಂಇಎಸ್ ಪುಂಡರ್ನು ಮೊದಲನೇದಾಗಿ ಗಡಿಪಾರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.